ಹೋಗ್ಲಿ ಜನರಿಗೆ ವಿಶ್ವಾಸ ಉಳಿದಿದೆಯಾ ಸರ್ಕಾರದ ಮೇಲೆ? ವಿರೋಧ ಪಕ್ಷ ಅಂತೂ ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಹೊಡಿಸಲ್ಲ, ನಿರ್ಧಾರ ಇಲ್ಲ ಅಂತ ಹೇಳ್ತಿದ್ರಿ. ನೀವು ಕೂಡ ಜನರ ಜೊತೆ ಒಡನಾಟ ಇರುತ್ತೆ, ಜನರನ್ನ ಮಾತನಾಡಿಸ್ತಿರ್ತೀರಿ. ಜನರಲ್ಲಿ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ಬಹುಮತದ ಸರ್ಕಾರ ಸರ್, ಇದು ವಿಶ್ವಾಸ ಉಳಿದಿದೆಯಾ? ಪೂರ್ತಿ ವಿಶ್ವಾಸ ಕಳ್ಕೊಂಬಿಟ್ಟಿದೆ. ಯಾವ ಸರ್ಕಾರ ಜನಗಳಿಗೆ ರಕ್ಷಣೆ ಕೊಡಬೇಕಾಯಿತು, ಯಾವ ಸರ್ಕಾರ ಬ್ಯಾಂಕ್ಗಳಿಗೆ ರಕ್ಷಣೆ ಕೊಡಬೇಕಾಯಿತು, ಇವತ್ತು ಆ ಸರ್ಕಾರ ಇವತ್ತು ಪೊಲೀಸ್ ಕಮಿಷನರ್ ಆಫೀಸ್ ಮುಂದ್ಗಡೆನೆ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರದ್ದು 8 ಲಕ್ಷ ರೂಪಾಯಿ ಹೊಡ್ಕೊಂಡು ಹೋಗ್ತಾನೆ. ಯಾರು ಕಾಪಾಡಬೇಕು ಅಂದ್ರೆ ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆ. ಮೊನ್ನೆ ಜಯನಗರದಲ್ಲಿ 7 ಕೋಟಿ ರೂಪಾಯಿ ಆಡಾಗಲೇ ಲೂಟಿ, ಪೊಲೀಸರೇ ಅದರಲ್ಲೂ. ಈಗ ಏನಾಗಿದೆ, ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟವೆ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಕೂತ್ಕೊಂತ, ಪೊಲೀಸರ ಕೆಲಸ ಇಲ್ಲ. ಅವ್ರೇನ್ ಮಾಡ್ತಾ ಇದಾರೆ, ಆದಿ ಬೀದಿಗಳಲ್ಲಿ ಬಂದು ಪಿಕ್ ಪ್ಯಾಕೆಟ್ ಕಳ್ತನ ಅವ್ರು ಶುರು ಮಾಡ್ಬಿಟ್ಟು. ಕ್ಷಮೆ ಇರ್ಲಿ ಸರ್, ಹಿಂಗ್ ಮಾತನಾಡೋದು ಪೊಲೀಸ್ ಇಲಾಖೆಗೂ ಮಾಡೋ ಅವಮಾನ ಅಲ್ವಾ? ಹೌದು, ನೀವು ಕೂಡ ಹೋಮ್ ಮಿನಿಸ್ಟರ್ ಆಗಿದ್ದವರು. ನಾನು ಹೇಳ್ತಾ ಇರೋದು, ಇವ್ರು ಹೋಗಿ ಕೂತಿರೋದಕ್ಕೆ ಅವರೆಲ್ಲ ಬೀದಿಗೆ ಬಂದಿದ್ದಾರೆ. ಇವತ್ತು ಡಿಜಿ ಏನ್ ಹೇಳಿದ್ದಾರೆ ನಿನ್ನೆ ಸಭೆ ಮಾಡಿ, ಇಡೀ ಪೊಲೀಸ್ ಇಲಾಖೆಗೆ ಅವಮಾನ ಆಗಿದೆ, ಪೊಲೀಸರು ಯಾರನ್ನು ನಂಬ್ತಾ ಇಲ್ಲ ಅಂತ. ನಾನೆಲ್ಲ ಹೇಳ್ತಾ ಇರೋದು, ಡಿಜಿ ಸಲೀಂ ಅವರು ಹೇಳಿದ್ದಾರೆ ನಿನ್ನೆ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದೀನಿ, ಕೆಲಸ ಮಾಡಿದ್ದೀನಿ. ಪೊಲೀಸ್ ಇಲಾಖೆ ಒಂಥರ ಮಿಲಿಟರಿ ಆದ್ಮೇಲೆ ಇರುವಂತ ಒಂದು ಇಲಾಖೆ, ಅಷ್ಟೇ ಶಿಸ್ತು ಎಲ್ಲ ಇರಬೇಕು. ಇವತ್ತು ಈ ಸರ್ಕಾರ ಬಂದ ಮೇಲೆ ಪೊಲೀಸರು ಎಲ್ಲ ಕಡೆ ಲೂಟಿ. ಹಿಂದೆ ಸಿದ್ದರಾಮಯ್ಯನವರು ಇದ್ರು, ಅಲ್ಲೆಲ್ಲ ಮೈಸೂರಲ್ಲಿ ಒಬ್ಬ ಎಡಿಜಿಪಿ ರ್ಯಾಂಕ್ ಅವನೊಬ್ರು ಯಾರೋ ಚಿನ್ನ ತಗೊಂಡ್ತಾ ಇದ್ರೆ ಅದನ್ನ ಕದ್ದು ಸಿಕ್ಕಾಕೊಂಡು ಅದ್ರ ಮೇಲೆ ಕೇಸ್ ಆಯ್ತು. ಕಾಂಗ್ರೆಸ್ ಬಂದಾಗೆಲ್ಲ ಈ ತರ ಆಗ್ತಾ ಇದೆ. ಅದು ಸಮಸ್ಯೆ ಆಗಿರೋದು. ಪೊಲೀಸರು ತಪ್ಪಲ್ಲ ಅಂತ ನಾನು ಹೇಳ್ತಾ ಇರೋದು, ಆಡಳಿತ ಮಾಡೋರ್ ತಪ್ಪು. ಒಳ್ಳೆ ಪೊಲೀಸರಿಗೆ ಅವಕಾಶ ಇಲ್ಲ, ಒಳ್ಳೆ ಕೆಲಸ ಮಾಡೋ ಪೊಲೀಸರಿಗೆ ಪೋಸ್ಟಿಂಗ್ ಇಲ್ಲ. ನೀವು ಯಾರು ಕಳ್ತನ ಮಾಡ್ತಾರೋ ಅವ್ರಿಗೆ ಪೋಸ್ಟಿಂಗ್ ಕೊಟ್ಟಿದ್ರ. ನಮ್ಮ ರಾಜ್ಯದ ಪೊಲೀಸರಿಗೆ ಒಂದು ಗೌರವ ಇತ್ತು ಇಡೀ ದೇಶದಲ್ಲಿ, ಆ ಗೌರವನ ಹಾಳು ಮಾಡಿದ್ದೀರ. ಅದು ಸಮಸ್ಯೆ ಆಗಿರತಕ್ಕದ್ದು. ಜೈಲಲ್ಲಿ ಎಣ್ಣೆ ಪಾರ್ಟಿ, ಟೆರರಿಸ್ಟ್ಗಳ ಕೈಲಿ ಮೊಬೈಲು, ಇದಕ್ಕೆ ಪೊಲೀಸ್ನರ ಹೊಣೆನ ಆಗಿದ್ರೆ ಆಡಳಿತ ನಡೆಸೋರ್ ಹೊಣೆನ, ಇಲಾಖೆ ಒತ್ತಿರೋ ಜವಾಬ್ದಾರಿ ಒತ್ತಿರೋ ಹೊಣೆ? ಯಜಮಾನರೇ, ಯಥಾ ರಾಜ ಅದೇನು ಹೇಳ್ತಾರಲ್ಲ, ತಥಾ ಪ್ರಜಾ ಹಂಗಾಗಿದೆ ನಮ್ಮ ಕಥೆಯನ್ನು. ರಾಜ ಸರಿ ಇದ್ರೆ ಎಲ್ಲರೂ ಸರಿ ಇರ್ತಾರೆ. ರಾಜನೇ ನೀವು ಶುರು ಮಾಡಿದ್ರೆ ಏಸ್ಗೆ ತಿನ್ನಕ್ಕೆ ಎಲ್ಲರೂ ಶುರು ಮಾಡ್ತಾರೆ, ನಾವು ಶುರು ಮಾಡ್ತೀರಿ. ಇವತ್ತು ಮುಖ್ಯಮಂತ್ರಿ ಆದವರು ಒಂದು ಕಟ್ಟುನಿಟ್ಟಿನ ತೀರ್ಮಾನಗಳನ್ನ ತೆಗೆದುಕೊಂಡು ಇಲಾಖೆಯನ್ನ ಸರಿ ಮಾಡಬೇಕಾಯ್ತು. ಯಾರು ಮಾಡ್ತಾ ಇದ್ದಾರೆ ಇವತ್ತು ಆ ದರ್ಶನ್ ಕೇಸ್ ಆಯ್ತು, ಸಿಗರೇಟ್ ಸೇದಿದ್ದು, ನೀವು ಸುಪ್ರೀಂ ಕೋರ್ಟ್ ವರೆಗೂ ಹೋದ್ರಿ. ಈಗ ಮೊಬೈಲ್ ಬಂತು ಟೆರರಿಸ್ಟ್ಗಳ ಕೈಲಿ, ಕ್ರಮ ಇಲ್ಲ. ನೀವು ಈಗ ಡ್ಯಾನ್ಸ್ಗಳು ಆಡ್ತಾರೆ, ಅದಕ್ಕೂ ಕ್ರಮ ಇಲ್ಲ. ನನಗೆ ಆಶ್ಚರ್ಯ, ಇಡೀ ಇಂಡಿಯಾದಲ್ಲೇ ಜೈಲಲ್ಲಿ ನಿಮ್ಗೆ ಡಿಸ್ಟಿಲರಿ ಓಪನ್ ಮಾಡಕ್ಕೆ ಆಗಿದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಫಸ್ಟ್ ಮಾತ್ರ. ಇಷ್ಟು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ? ಬಟ್ ಒಗ್ಗಟ್ಟಿನ ಮಂತ್ರದ ಸಲುವಾಗೇನೆ ಅಲ್ವಾ ಇವಾಗ ನೋ ಮೋಷನ್, ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಹೆಸರಿಟ್ಕೊಂಡು ಸಿದ್ದರಾಮಯ್ಯನವರೇ ಒಗ್ಗಟ್ಟಿನ ಮಂತ್ರ ಹೇಳ್ಕೊಟ್ಟಿದ್ದಾರಂತೆ. ಎಲ್ಲಾ ಸಚಿವರು ಕೂಡ ಕಡ್ಡಾಯವಾಗಿ ಹಾಜರಾಗಿರಬೇಕು, ಎಲ್ಲಾ ಶಾಸಕರು ಕೂಡ ಕಾಂಗ್ರೆಸ್ನ ಪರವಾಗಿ, ಸರ್ಕಾರದ ಪರವಾಗಿ ನಿಲ್ಲಬೇಕು ಅಂತ ಹೇಳಿ. ಅಂದ್ರೆ ನೀವಾಗ್ಲೇ ಹೇಳಿದಾಗೆ ಬಿಜೆಪಿ ಭೂತ ತೋರಿಸ್ಬಿಟ್ಟು ತಮ್ಮ ಶಾಸಕರನ್ನ, ತಮ್ಮ ನಾಯಕರನ್ನ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡೋ ಅನಿವಾರ್ಯತೆ ಬಂದ್ಬಿಡ್ತಾ ಸಿದ್ದರಾಮಯ್ಯ? ಗ್ಯಾರಂಟಿ ಹಿಡ್ತಾ ಹೋಗಿರೋದಕ್ಕೆ ಅವರು. ಈಗ ಒಬ್ಬ ಮುಖ್ಯಮಂತ್ರಿ ಇವೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ. ಆಟೋಮೆಟಿಕ್ ಆಗಲ್ಲಿ ಇವೆಲ್ಲ ನಡಿಬೇಕು, ಹಾಗೆ ನಡಿಬೇಕು, ಖಡಕ್ ಇರಬೇಕು. ಒಬ್ಬ ಮುಖ್ಯಮಂತ್ರಿ ಕರೆದ್ಬಿಟ್ಟು ನೋಡಿ ಸರಿಯಾಗಿರಪ್ಪ ಅಂತ ಹೇಳಿದ್ರೆ ಹಂಗಾರೆ ದಾರಿ ತಪ್ಪಿದ್ದಾರೆ ಅಂತ ಅರ್ತಾರ? ಮಂತ್ರಿಗಳೆಲ್ಲ ಕರೆದ್ಬಿಟ್ಟು ನೀವೆಲ್ಲ ಸಮರ್ಥವಾಗಿ ಉತ್ತರ ಕೊಡಬೇಕು ಅಂದ್ರೆ ಅಸಮರ್ಥರು ಅಂತಾನೆ. ಬೀಸೋ ದೊಣ್ಣೆಯಿಂದ ಪಾರಾದ್ರೆ 100 ವರ್ಷ ಆಯಸ್ಸು ಅಂತಾರೆ. ಈ ಸರ್ಕಾರಕ್ಕೆ ಈಗ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ, ಹಾಗಾದ್ರೆ ಎಷ್ಟು ವರ್ಷ ಆಯಸ್ಸು? ನೋಡಿ, ಇಲ್ಲಿ ಡಿ ಕೆ ಶಿವಕುಮಾರನು ಕೂಡ ಅವರೂ ಛಲವಾದಿ. ಅವನು ಒದ್ದು ಕಿತ್ಕೊಂತೀನಿ ಅಂತ ನಾನು ಅಸೆಂಬ್ಲಿಯಲ್ಲೇ ನನಗೆ ಒದ್ದು ಕಿತ್ಕೊಂತೀನಿ ಅಂತ. ಅವರು ಜನಪದನ್ನು ಹೋಗಿ ಓದಿತಾರೋ ಇಲ್ಲ ಸಿದ್ದರಾಮಯ್ಯನ ಮನೆ ಬಾಕಲು ಓದಿತಾರೋ ಗೊತ್ತಿಲ್ಲ, ಒದ್ದಂತೂ ಕಿತ್ಕೊಂತಾರೆ. ಆಡಳಿತ ಈಗ ಅಧಿಕಾರ ಬೇಕು, ಈಗ ಸಿದ್ದರಾಮಯ್ಯನಿಗೆ ಅಧಿಕಾರ ಉಳಿಸ್ಕೋಬೇಕು, ಡಿ ಕೆಗೆ ಅಧಿಕಾರ ಕಿತ್ಕೊಬೇಕು. ಅದರಿಂದ ಈ ಒಡೆದಾಟದಲ್ಲಿ ಎಲ್ಲಿ ಏನಾಗುತ್ತೋ ಅಂತ ಯಾರಿಗೂ ಗೊತ್ತಿಲ್ಲ. ಜನನು ಕೂಡ ಒಂಥರ ದಿಗ್ಭ್ರಾಂತಿ ಆಗಿದ್ದಾರೆ. ಎಂತ ಸರ್ಕಾರ ನಾವು ಎಲೆಕ್ಟ್ ಮಾಡ್ಬಿಟ್ರಪ್ಪ, ಏನೋ ಗ್ಯಾರಂಟಿ ಕೊಡ್ತಾರೆ ಅಂತ ಆಸೆಯಿಂದ ಮಾಡ್ಬಿಟ್ರಿ. ಈ ನಮ್ ಬದುಕೇ ಗ್ಯಾರಂಟಿ ಇಲ್ಲ. ಈಗ ನಮ್ ಬದುಕೇ ಅತಂತ್ರ ಬೀದಿಗೆ ಬಂದ್ಬಿಟ್ಟೈತೆ. ತೆರಿಗೆಗಳ ಮೇಲೆ ತೆರಿಗೆ, ಎಲ್ಲ ಆಲ್ಕೋಹಾಲು, ಹಾಲು, ಬಟ್ಟೆ, ಸ್ಟ್ಯಾಂಪ್ ಡ್ಯೂಟಿ, ಮನೆ ತೆರಿಗೆ, ಕಸದ ತೆರಿಗೆ, ಎಲ್ಲ ತೆರಿಗೆ ಹಾಕಿ ಸಾಯಿಸ್ತಾ ಇದ್ದಾರೆ. ಯಾಕನ ಈ ಸರ್ಕಾರ ಬೇಕೋ ತೊಲಗೋಗ್ಲಿ ಅನ್ನೋ ಸ್ಥಿತಿಯಲ್ಲಿ
ರಾಜ್ಯದ ಜನ ಇದೆ. ಒತ್ಕಿತ್ಕೊಳ್ಬೇಕು ಅನ್ನೋ ಹಂಗಿದ್ರೆ ನವೆಂಬರ್ ನಲ್ಲೇ 2.5 ವರ್ಷ ಆದ ತಕ್ಷಣ ಒದಿತಾ ಇದ್ರೇನು. ಬಟ್ ಶಾಂತಮೂರ್ತಿ ತರದಲ್ಲಿ ಕಾಣ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ದೇವ್ರ ಜಪ ಮಾಡ್ತಿದ್ದಾರೆ, ಸ್ವಾಮೀಜಿಗಳ ಭೇಟಿ ಮಾಡ್ತಿದ್ದಾರೆ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಯಾಕೋ ಒತ್ಕಿತ್ಕೊಳ್ಳೋ ಮೆಂಟಾಲಿಟಿಯಿಂದ ಆಚೆ ಬಂದಿದ್ದಾರೆ ಅನ್ನಿಸ್ತಾ ಇಲ್ವಾ ಡಿ ಕೆ ಶಿವಕುಮಾರ್ ಅವರು? ಅವ್ ಜಾಯಮಾನದಲ್ಲೇ ಬರಲ್ಲ. ಡಿ ಕೆ ಶಿವಕುಮಾರ್ ಜಾಯಮಾನದಲ್ಲಿ ಬರಲ್ಲ. ಅವ್ರು ಹೇಳಿದಾರಲ್ಲ, ನಾನು ಬಂಡೆ 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 ಅಂತೇಳಿ ಬರಲ್ಲ 100%. ಅವರು ಈ ಅವಿಶ್ವಾಸ ನಿರ್ಣಯ ಅನ್ನೋ ಒಂದು ಭೂತನ ಬಿಟ್ಕೊಂಡು ಅದರ ಮೇಲೆ ಮುಖ್ಯಮಂತ್ರಿಗಳು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಷ್ಟೇ. ನೋಡಿ, ಅರ್ಧ ಪಿಕ್ಚರ್ ಆಗಿದೆ ಅಷ್ಟೇ, ಬಾಕಿ ಇಂಟರ್ವಲ್ ಅಷ್ಟೇ. 20ನೇ ತಾರೀಕು ರಿಯಲ್ ಪಿಕ್ಚರ್ ಬರ್ತೈತೆ. ರಿಯಲ್ ಕೆಜಿಎಫ್. ಆ ಕೆಜಿಎಫ್ ಅಲ್ಲಿ ಬರ್ತದಲ್ಲ, ಗನ್ನು ಫೈಟು ಅದೆಲ್ಲ ರಿಯಲ್ ಬರೋದು ಅವಾಗೆ ಕೆಜಿಎಫ್. 20ನೇ ತಾರೀಕು ಆದ್ಮೇಲೆ ರಿಯಲ್ ಆಟ ಇದಾಗ್ತದೆ. ಫಸ್ಟ್ ಹಾಫ್ ಇದು, ಸೆಕೆಂಡ್ ಹಾಫೇ ಇಡೀ ಇಂಡಿಯಾದಲ್ಲೇ ಜೈಲಲ್ಲಿ ನಿಮ್ಗೆ ಡಿಸ್ಟಿಲರಿ ಓಪನ್ ಮಾಡಕ್ಕೆ ಆಗಿದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಫಸ್ಟ್ ಮಾತ್ರ. ಇಷ್ಟು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ? ಬಟ್ ಒಗ್ಗಟ್ಟಿನ ಮಂತ್ರದ ಸಲುವಾಗೇನೆ ಅಲ್ವಾ ಇವಾಗ ನೋ ಮೋಷನ್ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಹೆಸರಿಟ್ಕೊಂಡು ಸಿದ್ದರಾಮಯ್ಯನವರೇ ಒಗ್ಗಟ್ಟಿನ ಮಂತ್ರ ಹೇಳ್ಕೊಟ್ಟಿದ್ದಾರಂತೆ. ಎಲ್ಲಾ ಸಚಿವರು ಕೂಡ ಕಡ್ಡಾಯವಾಗಿ ಹಾಜರಾಗಿರಬೇಕು, ಎಲ್ಲಾ ಶಾಸಕರು ಕೂಡ ಕಾಂಗ್ರೆಸ್ನ ಪರವಾಗಿ ಸರ್ಕಾರದ ಪರವಾಗಿ ನಿಲ್ಲಬೇಕು ಅಂತ ಹೇಳಿ. ಅಂದ್ರೆ ನೀವಾಗ್ಲೇ ಹೇಳಿದಾಗೆ ಬಿಜೆಪಿ ಭೂತ ತೋರಿಸ್ಬಿಟ್ಟು ತಮ್ಮ ಶಾಸಕರನ್ನ ತಮ್ಮ ನಾಯಕರನ್ನ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡೋ ಅನಿವಾರ್ಯತೆ ಬಂದ್ಬಿಡ್ತಾ ಸಿದ್ದರಾಮಯ್ಯ? ಗ್ಯಾರಂಟಿ ಹಿಡ್ತಾ ಹೋಗಿರೋದಕ್ಕೆ ಅವರು. ಈಗ ಒಬ್ಬ ಮುಖ್ಯಮಂತ್ರಿ ಇವೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ. ಆಟೋಮೆಟಿಕ್ ಆಗಲ್ಲಿ ಇವೆಲ್ಲ ನಡಿಬೇಕು, ಹಾಗೆ ನಡಿಬೇಕು, ಖಡಕ್ ಇರಬೇಕು. ಒಬ್ಬ ಮುಖ್ಯಮಂತ್ರಿ ಕರೆದ್ಬಿಟ್ಟು ನೋಡಿ ಸರಿಯಾಗಿರಪ್ಪ ಅಂತ ಹೇಳಿದ್ರೆ ಹಂಗಾರೆ ದಾರಿ ತಪ್ಪಿದ್ದಾರೆ ಅಂತ ಅರ್ಥನ? ಮಂತ್ರಿಗಳೆಲ್ಲ ಕರೆದ್ಬಿಟ್ಟು ನೀವೆಲ್ಲ ಸಮರ್ಥವಾಗಿ ಉತ್ತರ ಕೊಡಬೇಕು ಅಂದ್ರೆ ಅಸಮರ್ಥರು ಅಂತಾನೆ. ಬೀಸೋ ದೊಣ್ಣೆಯಿಂದ ಪಾರಾದ್ರೆ 100 ವರ್ಷ ಆಯಸ್ಸು ಅಂತಾರೆ. ಈ ಸರ್ಕಾರಕ್ಕೆ ಈಗ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ, ಹಾಗಾದ್ರೆ ಎಷ್ಟು ವರ್ಷ ಆಯಸ್ಸು? ನೋಡಿ, ಇಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಅವನು ಛಲವಾದಿ. ಅವನು ಒದ್ದು ಕಿತ್ಕೊಂತೀನಿ ಅಂತ ನಾನು ಅಸೆಂಬ್ಲಿಯಲ್ಲೇ ನನಗೆ ಪ್ರಸ್ತಾಪ ಮಾಡಿದ್ರಿ. ಒದ್ದು ಕಿತ್ಕೊಂತೀನಿ ಅಂತ. ಅವರು ಜನಪದನ್ನು ಹೋಗಿ ಓದಿತಾರೋ ಇಲ್ಲ ಸಿದ್ದರಾಮಯ್ಯನ ಮನೆ ಬಾಕಲು ಓದಿತಾರೋ ಗೊತ್ತಿಲ್ಲ, ಒದ್ದಂತೂ ಕಿತ್ಕೊಂತಾರೆ. ಆಡಳಿತ ಈಗ ಅಧಿಕಾರ ಬೇಕು ಇವ್ರಿಗೆ. ಸಿದ್ದರಾಮಯ್ಯನಿಗೆ ಅಧಿಕಾರ ಉಳಿಸ್ಕೋಬೇಕು, ಡಿ ಕೆಗೆ ಅಧಿಕಾರ ಕಿತ್ಕೊಬೇಕು. ಅದರಿಂದ ಈ ಒಡೆದಾಟದಲ್ಲಿ ಎಲ್ಲಿ ಏನಾಗೋತೋ ಅಂತ ಯಾರಿಗೂ ಗೊತ್ತಿಲ್ಲ. ಜನನು ಕೂಡ ಒಂಥರ ದಿಗ್ಭ್ರಾಂತಿ ಆಗಿದ್ದಾರೆ. ಎಂತ ಸರ್ಕಾರ ನಾವು ಎಲೆಕ್ಟ್ ಮಾಡ್ಬಿಟ್ರಪ್ಪ, ಏನೋ ಗ್ಯಾರಂಟಿ ಕೊಡ್ತಾರೆ ಅಂತ ಆಸೆಯಿಂದ ಮಾಡ್ಬಿಟ್ರಿ. ಈ ನಮ್ ಬದುಕೇ ಗ್ಯಾರಂಟಿ ಇಲ್ಲ. ಈಗ ನಮ್ ಬದುಕೇ ಅತಂತ್ರ ಬೀದಿಗೆ ಬಂದ್ಬಿಟ್ಟೈತೆ. ತೆರಿಗೆಗಳ ಮೇಲೆ ತೆರಿಗೆ, ಎಲ್ಲ ಆಲ್ಕೋಹಾಲು, ಹಾಲು, ಬಟ್ಟೆ, ಸ್ಟ್ಯಾಂಪ್ ಡ್ಯೂಟಿ, ಮನೆ ತೆರಿಗೆ, ಕಸದ ತೆರಿಗೆ, ಎಲ್ಲ ತೆರಿಗೆ ಹಾಕಿ ಸಾಯಿಸ್ತಾ ಇದ್ದಾರೆ. ಯಾಕನ ಈ ಸರ್ಕಾರ ಬೇಕು, ತೊಲಗೋಗ್ಲಿ ಅನ್ನೋ ಸ್ಥಿತಿಯಲ್ಲಿ ರಾಜ್ಯದ ಜನ ಇದೆ. ಒತ್ಕಿತ್ಕೊಳ್ಬೇಕು ಅನ್ನೋ ಹಂಗಿದ್ರೆ ನವೆಂಬರ್ ನಲ್ಲೇ 2.5 ವರ್ಷ ಆದ ತಕ್ಷಣ ಒದಿತಾ ಇದ್ರೇನು. ಬಟ್ ಶಾಂತಮೂರ್ತಿ ತರದಲ್ಲಿ ಕಾಣ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ದೇವ್ರ ಜಪ ಮಾಡ್ತಿದ್ದಾರೆ, ಸ್ವಾಮೀಜಿಗಳ ಭೇಟಿ ಮಾಡ್ತಿದ್ದಾರೆ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಯಾಕೋ ಒತ್ಕಿತ್ಕೊಳ್ಳೋ ಮೆಂಟಾಲಿಟಿಯಿಂದ ಆಚೆ ಬಂದಿದ್ದಾರೆ ಅನ್ನಿಸ್ತಾ ಇಲ್ವಾ ಡಿ ಕೆ ಶಿವಕುಮಾರ್ ಅವರು? ಅವ್ ಜಾಯಮಾನದಲ್ಲೇ ಬರಲ್ಲ. ಡಿ ಕೆ ಶಿವಕುಮಾರ್ ಜಾಯಮಾನದಲ್ಲಿ ಬರಲ್ಲ. ಅವ್ರು ಹೇಳಿದಾರಲ್ಲ, ನಾನು ಬಂಡೆ 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 ಅಂತೇಳಿ ಬರಲ್ಲ 100%. ಅವರು ಈ ಅವಿಶ್ವಾಸ ನಿರ್ಣಯ ಅನ್ನೋ ಒಂದು ಭೂತನ ಬಿಟ್ಕೊಂಡು ಅದರ ಮೇಲೆ ಮುಖ್ಯಮಂತ್ರಿಗಳು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಷ್ಟೇ. ನೋಡಿ, ಅರ್ಧ ಪಿಕ್ಚರ್ ಆಗಿದೆ ಅಷ್ಟೇ, ಬಾಕಿ ಇಂಟರ್ವಲ್ ಅಷ್ಟೇ. 20ನೇ ತಾರೀಕು ರಿಯಲ್ ಪಿಕ್ಚರ್ ಬರ್ತೈತೆ. ರಿಯಲ್ ಕೆಜಿಎಫ್. ಆ ಕೆಜಿಎಫ್ ಅಲ್ಲಿ ಬರ್ತದಲ್ಲ, ಗನ್ನು ಫೈಟು ಅದೆಲ್ಲ ರಿಯಲ್ ಬರೋದು ಅವಾಗೆ ಕೆಜಿಎಫ್. 20ನೇ ತಾರೀಕು ಆದ್ಮೇಲೆ ರಿಯಲ್ ಆಟ ಇದಾಗ್ತದೆ. ಫಸ್ಟ್ ಹಾಫ್ ಇದು, ಸೆಕೆಂಡ್ ಹಾಫೇ ನಿಮಗೆ ಟ್ವಿಸ್ಟ್ ಇರ್ತದೆ.